ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ಆಫ್ತಾಬಾದ ನಾನು ಮೈಸೂರಿನ ಕೇವರ್ ಮೊಹಲ್ಲಾ ನಿವಾಸಿಯಾಗಿದ್ದು, ಈ ದಿವಸ ವಕ್ಫ್ ಬೋರ್ಡ್ನ ಬಗ್ಗೆ ಈಗ ಕೇರ್ ಟೇಕರ್ ಅಂತ ವಕ್ಫ್ ಆಫೀಸರ್ನೇ ಎಷ್ಟು ಜಗದಲ್ಲಿ ಬೇಕಾದ್ರೂ ಕೇರ್ ಟೇಕರ್ ಆಗಿ ನೇಮಕ ಮಾಡಬೇಕು. ಆ ತರ ಕಾನೂನನ್ನ ಇವ್ರು ಪಾಸ್ ಮಾಡ್ಕೊಂಡಿದ್ದಾರೆ. ಇರ್ಲಿ, ಅದು ಒಂದ್ ಕಡೆ. ಇದಕ್ ಮುಂಚೆ ಹೆಂಗಿತ್ತು ಅಂತ ಅಂದ್ರೆ, ವಕ್ಫ್ ಬೋರ್ಡ್ ಅಲ್ಲಿ ಏನಾದ್ರು ಒಂದು ಸಮಸ್ಯೆ, ಅಲ್ಲೇನಾದ್ರು ಕಮಿಟಿ ಅವ್ರದ್ದು ಏನಾದ್ರು ಬಂದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಹಾಕ್ಬೋದಾಗಿತ್ತು. ಆ ಅಡ್ಮಿನಿಸ್ಟ್ರೇಟರ್ ಆಗ್ಬೇಕಾದ್ರೂ ಅದಕ್ಕೆ ಮಾನದಂಡಗಳಿತ್ತು. ಏನೇನ್ ಮಾನದಂಡಗಳಿತ್ತು ಅಂದ್ರೆ, ಎಕ್ಸ್ ಅಫಿಷಿಯಲ್ ಆಗಿರ್ಬೇಕಾಗಿತ್ತು. ಯಾಕೆ ಅಂದ್ರೆ ಅವ್ರು ಬಂದು ಕುಂತಿ ಇಲ್ಲೇನಾದ್ರು ಅವ್ಯವಹಾರ ನಡೆಸಿದ್ರೆ ಅವ್ರ ಪಿಂಚಿನ್ಗೆ ಅವ್ರು ಬೇರೆ ಇದಕ್ಕೆಲ್ಲ ಭದ್ರತೆ ಇರೋದಕ್ಕೋಸ್ಕರ ಅದ್ರ ಮೇಲೆಲ್ಲ ನಿಗಾ ಇಡ್ಬೋದು ಅಂದ್ಬಿಟ್ಟು ಇವ್ರಿನ್ ತಪ್ಪು ಮಾಡಲ್ಲ ಅಂತ ಅಡ್ಮಿನಿಸ್ಟ್ರೇಟರ್ನ ನೇಮಕ ಮಾಡ್ತಾ ಇದ್ರು. ಆದ್ರೆ ವಿಪರ್ಯಾಸ ಸಂಗತಿ ಏನಂತ ಅಂದ್ರೆ, ಈ ಮೈಸೂರು ವಕ್ಫ್ ಬೋರ್ಡ್ ಅಲ್ಲಿ 2013-14 ವಿಷಯ ನಾನು ಹೇಳ್ತಾ ಇದ್ದೀನಿ. ಆಗ ಕಲೀಂ ಪಾಷಾ ಅಂತ ವಕ್ಫ್ ಬೋರ್ಡ್ ಅಲ್ಲೇ ಇರ್ತಿದ್ರು ಯಾವಾಗ್ಲೂ ಅವರು. ನಾವು ಅವ್ರು ಇರ್ತಾ ಇರೋದು ನೋಡ್ಕೊಂಡ್ರೆ ಇವರು ಒಬ್ರು ಎಂಪ್ಲಾಯ್ ಅನ್ಕೋಬಿಟ್ಟಿದ್ವಿ. ಆದ್ರೆ ಆಮೇಲೆ ಗೊತ್ತಾಯ್ತು ಅವ್ರು ಎಂಪ್ಲಾಯ್ ಅಲ್ಲ ಅಂತ. ಅವ್ರನ್ನ 5 ಕಡೆ ಅಡ್ಮಿನಿಸ್ಟ್ರೇಟರ್ ಆಗಿ ನೇಮಕ ಮಾಡಿದ್ರು. ಅದು ಒಳ್ಳೆ ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ. ಅದು ಅವ್ರು ಓದಿದ್ದೆಷ್ಟು 5ನೇ ಕ್ಲಾಸು. ಇದನ್ನ ಆಗಿನ ಸ್ಟೇಟ್ ಬೋರ್ಡ್ ಆಫ್ ಚೇರ್ಮನ್ ಇವರ ಅಡ್ಮಿನಿಸ್ಟ್ರೇಟರ್ ಆಗಿದ್ದಂತ ಇಬ್ರಾಹಿಂ ಅಡೂರ್ ಸಾಹೇಬ್ರಿಗೆ ಅವ್ರ ಗಮನಕ್ಕೆ ನಾನು ಮತ್ತೆ NM ಮುಹಿದೀನ್ ಅಲಿ ಖಾನ್ ಅವರು ಪತ್ರದ ಮುಖಾಂತರ ಬರ್ದಿ ಅದನ್ನ ಉಲ್ಲೇಖ ಮಾಡಿ ಅವ್ರ ಗಮನಕ್ಕೆ ತಂದಿದ್ದಕ್ಕೆ ಅವ್ರಿಗೆ ಅಡ್ಮಿನಿಸ್ಟ್ರೇಟರ್ ಇಂದ ಬೇರೆ ಕಡೆಗೆ ತೆಗೆದುಹಾಕಿದ್ರು. ಆಮೇಲೆ ಇವ್ರು ಏನ್ ಮಾಡ್ಕೊಂಡ್ರು, ಕೇರ್ ಟೇಕರ್ ಆಗಿ ವಕ್ಫ್ ಆಫೀಸರೇ ಎಲ್ಲಾ ಕಡೆ ಮಾಡ್ಬೋದು ಅಂತ ಕಾನೂನು ಪಾಸ್ ಮಾಡ್ಕೊಂಡ್ರು. ಇದಾದ್ಮೇಲೆ ಅವ್ರಿಗೆ ಇನ್ನೂ ಸುಲಭ ಆಗೋಯ್ತು ಇನ್ನೂ ದಾರಿ ಮಾಡ್ಕೊಳಕ್ಕೆ. ಏನಾದ್ರೂ ಒಂದು ಸಮಸ್ಯೆ ಬಂತು ಅಂದ್ರೆ ವಕ್ಫ್ ಆಫೀಸರೇ ಕೇರ್ ಟೇಕರ್ ಆಗಿ ಹೊಂಟೋಗ್ಬಿಡ್ತಾರೆ. ಈಗ ಮಳವಳ್ಳಿ ಅವರು ಸಮಸ್ಯೆ ಹೇಳಿದ್ರು, 8 ವರ್ಷದಿಂದ ಅಲ್ಲಿ ಕಮಿಟಿ ರಚನೆ ಆಗಕ್ಕೆ ಕೊಡ್ತಾ ಇಲ್ವಂತೆ. ಈ ಕೇರ್ ಟೇಕರ್ ಆಗಿ ವಕ್ಫ್ ಆಫೀಸರ್ ಹೋದ್ಮೇಲೆ 6 ತಿಂಗಳಲ್ಲಿ ಅಲ್ಲಿ ಸಮಸ್ಯೆನ ಪರಿಗಣಿಸಿ ಅದನ್ನ ಸೆಟ್ರೇಟ್ ಮಾಡಿ ಕಮಿಟಿ ರಚನೆ ಮಾಡ್ಕೊಡ್ಬೇಕಾಗಿರೋ ಜವಾಬ್ದಾರಿ ಯಾರು? ಇದೇ ವಕ್ಫ್ ಆಫೀಸರ್ದು. ಆದ್ರೆ ಅಲ್ಲಿ ಇವ್ರು ಅವ್ಯವಹಾರಗಳು ಮಾಡ್ಕೊಂಡಿರೋದ್ರಿಂದ ಇವರು ಕೇರ್ ಟೇಕರ್ ಸ್ಥಾನದಿಂದ ಇಳಿಯೋ ಮಾತೇ ಆಡಲ್ಲ. ಯಾಕೆ ಅಂದ್ರೆ ಇವ್ರಿಗೆಲ್ಲ ಪ್ರಭಾವಿಗಳ ಪ್ರಭಾವ ಇಲ್ಲ, ರಾಜಕೀಯ ಪ್ರಭಾವ ಇರ್ತದೆ, ಇಲ್ಲ ಬೇರೆ ಪ್ರಭಾವ ಇರ್ತದೆ. ಇವ್ರನ್ನ ಅವ್ರು ಬಚಾವ್ ಮಾಡ್ಕೋತಾರೆ, ಅವ್ರನ್ನ ಇವ್ರು ಬಚಾವ್ ಮಾಡ್ಕೋತಾರೆ. ಈ ವಕ್ಫ್ ಆಫೀಸರ್ ಮೇಲೆ ಈ ತರ ಮಾಡ್ತವ್ರೆ ಅಂತ ಇವ್ರ ಹೈಯರ್ ಅಥಾರಿಟೀಸ್ ಬಂದ್ರೆ ಇವ್ರ ಮೇಲೆ ಕ್ರಮ ತಗೊಳಲ್ಲ, ಅವ್ರ ಮೇಲೆ ಇನ್ನೊಬ್ರು ಅವ್ರ ಮೇಲೆ ಅವ್ರ ಕ್ರಮ ತಗೊಳಲ್ಲ. ಇವ್ರ ಮೇಲೆ ಇವರೆಲ್ಲ ಕ್ರಮ ತಗೊಳ್ದೇ ಇರೋದ್ರಿಂದ ಈ ತರ ಎಲ್ಲ ವಕ್ಫ್ ಬೋರ್ಡ್ ಎಕ್ಕುಟ್ಟೋಗಿರೋದು. ಕ್ರಮಕ್ಕೆ ಒಬ್ರ ಮೇಲೆ ಒಬ್ರು ಮುಂದಾಗ್ಬಿಟ್ರೆ ಇದ್ರಲ್ಲಿ ಅವ್ಯವಹಾರನೇ ನಡೆಯಲ್ಲ. 1995 ಆಕ್ಟ್ ಮುಖಾಂತರ ವಕ್ಫ್ ಆಫೀಸರ್ ಕಾನೂನಾತ್ಮಕವಾಗಿ ನಡೆದ್ರೆ ಒಂದು ವ್ಯವಹಾರನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವರು ಕಳ್ಳರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರೇನೆ ಇವೆಲ್ಲ ಆಗೋದು. ಮತ್ತೆ ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ರು ಇವ್ರಿಗೆ ಕೊಡ್ಬೇಕು, ಕ್ರಮ ಇವರೇ ತಗೋಬೇಕು. ಈಗ ಅವ್ರ ಜೊತೆ ಅವ್ರು ಸೇರ್ಕೊಂಡಿದ್ರೆ ಎಲ್ಲಿ ಕ್ರಮ ತಗೋತಾರೆ? ಇದೇ ಸಮಸ್ಯೆ ಆಗಿರೋ ಬೋರ್ಡ್ದು. ಅದಕ್ಕೆ ಜನಗಳನ್ನ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಇನ್ನು ಮುಂದೆ ಆದ್ರೂ ಈ ವಕ್ಫ್ ಆಫೀಸರ್ಗಳ ಮೇಲೆ ನಿಗಾ ಇಡಿ. ಆ ಡಿಸ್ಟಿಕ್ ಮೇಲೆ ಆ ಡಿಸ್ಟಿಕ್ ವಕ್ಫ್ ಆಫೀಸರ್ ಅವ್ರು ತಪ್ಪು ಮಾಡಿದ್ರೇನೆ ತಪ್ಪಾಗೋದು. ಅವ್ರ ಪ್ರಾಮಾಣಿಕತೆಯಿಂದ ನಡೆದ್ರೆ ವಕ್ಫ್ ಬೋರ್ಡಲ್ಲಿ ಏನು ಅನ್ಯಾಯ ಆಗಕ್ಕೆ ಇಲ್ಲ. ಯಾಕೆ ಅಂದ್ರೆ ಅಷ್ಟು ಮಜಬೂತ್ ಆಗಿದೆ 1995 ಆಕ್ಟ್, ಅಷ್ಟು ಪ್ರಬಲವಾಗಿದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು.